श्रीगुरुभ्यो नमः। हरिः ओम्। सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रीगुरुभ्यो नमः। हरिः ओम्। ॐ नो भवत्वर्यमान् इन्द्रो पतिः नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र षष्ठोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕೃಷ್ಣ ಯಜುರ್ವೇದದ ತೈತ್ರಿಯೋಪನಿಷತ್ತಿನಲ್ಲಿ ಆನಂದವಲ್ಲಿ ಅದರಲ್ಲಿ ಸ್ವಾಮಿಗಳ ವಿಭಾಗ ಕ್ರಮದಂತೆ 6ನೆಯ ಅನುವಾಕವನ್ನ ನಾವೀಗ ವಿಚಾರ ಮಾಡ್ತಾ ಇದ್ದೇವೆ. 6ನೆಯ ಅನುವಾಕದಲ್ಲಿ ಮಂತ್ರವನ್ನ 2 ಸಾರಿ ಪಾರಾಯಣ ಮಾಡಿ ನಂತರ ಉಳಿದ ಭಾಷ್ಯ ಭಾಗವನ್ನ ವಿಚಾರ ಮಾಡೋಣ. ಓಂ ತದನು ಪ್ರವಿಶ್ಯ ಸಚ್ಯತ್ಯಚ್ಚಾಭವತ್ ಅದೇ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚಾನೃತಂಚ ಸತ್ಯಮಭವತ್ ಯದಿದಂ ಕಿಂಚ ತತ್ಸತ್ಯಮಿತ್ಯಾಚಕ್ಷತೆ. ಇದು ಮಂತ್ರ. ಸಂದರ್ಭ ಏನು? ಈ ಒಂದು ಸತ್ಯಂ ಜ್ಞಾನಮನಂತಂ ಎಂದು ಪ್ರಕೃತವಾಗಿರತಕ್ಕಂತಹ ಲಕ್ಷಿತವಾಗಿರತಕ್ಕಂತಹ ಬ್ರಹ್ಮ ಅದು ಯೋಚನೆ ಮಾಡಿತು, ಬಹುವಾಗುತ್ತೇನೆ ಮತ್ತೆ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಸೃಷ್ಟಿಯನ್ನ ಪ್ರಾರಂಭ ಮಾಡಿತು. ಪ್ರಾರಂಭ ಮಾಡಿದ ಮೇಲೆ ಏನ್ ಮಾಡಿತು? ತಾನು ಸೃಷ್ಟಿಸಿದ ಕಾರ್ಯದಲ್ಲಿ ತಾನೇ ಪ್ರವೇಶವನ್ನು ಕೂಡ ಮಾಡಿತು. ಅದನ್ನ ಸೃಷ್ಟಿ ಶ್ರುತಿ ಮತ್ತೆ ಪ್ರವೇಶ ಶ್ರುತಿಯಲ್ಲಿ ಹೇಳಿದ್ದಾಯಿತು. ಪ್ರವೇಶ ಹೇಗೆ ಮಾಡಿತು ಅನ್ನೋದನ್ನು ಕೂಡ ಹೇಳಿದ್ದಾಯಿತು. ಈಗ ಪ್ರವೇಶ ಮಾಡಿ ನೋಡಿ, ಹೇಗೆ ಪ್ರವೇಶ ಮಾಡಿತು? ತಾನು ಸೃಷ್ಟಿಸಿದ ಕಾರ್ಯದಲ್ಲಿ ತಾನೇ ಪ್ರವೇಶ ಮಾಡಿತು. ಇದು ಹೇಗೆ ಹೊಂದುತ್ತೆ ಅದರ ವಿಚಾರ ಮಾಡಿದ್ದಾಯಿತು. ಈಗ ಪ್ರವೇಶ ಆದ ಮೇಲೆ ಏನಾಯ್ತು?
ಅಂತ ಅಂದ್ರೆ ಈ ಸಾಮಾನ್ಯವಾಗಿ ಯಾಕೆ ಪ್ರಶ್ನೆ ಬರುತ್ತೆ? ಸಾಮಾನ್ಯವಾಗಿ ಕಾರ್ಯ ಅಂತ ಆದ ಮೇಲೆ ಅದು ಬೇರೆ ಒಂದು ಸ್ವರೂಪ, ಅದರ ಒಂದು ಲಕ್ಷಣ ಎಲ್ಲ ಕಾಣುತ್ತೆ. ಹೀಗಾಗಿ ಯಾವಾಗ ಕಾರ್ಯ ಅಂತ ಆಯಿತೋ ಏನ್ ಸಂಶಯ ಬರುತ್ತೆ? ಓಹೋ, ಅದು ಬ್ರಹ್ಮವೇ ಹೌದು ಅಥವಾ ಬ್ರಹ್ಮಕ್ಕಿಂತ ಬೇರೆಯಾದದ್ದು ಎಂಬತಕ್ಕಂಥ ಸಂಶಯ ಕಾರ್ಯವೆಲ್ಲವೂ ಬೇರೆಯಾಗಿದೆ. ಇಲ್ಲಿ ಬೇರೆಯಾಗಿದೆ ಅಂತ ಹೇಳ್ಬೇಕು. ಏನಾಯ್ತು? ಬೇರೆಯಾಗಿದೆ ಅಂತ ಹೇಳಿದ್ರೆ ಆ ಕಾರಣವನ್ನ ಬಿಟ್ಟು ಕೂಡ ಕಾರ್ಯ ಇದೆ ಅಂತ ಆಯ್ತು. ಅದು ಸ್ವಲ್ಪ ನ್ಯಾಯವಲ್ಲ. ಯಾಕೆ? ಕಾರ್ಯ ಕಾರಣಕ್ಕೆ ಅನನ್ಯತ್ವ ಅಂತಕ್ಕಂಥದ್ದು ನ್ಯಾಯ. ಮತ್ತೆ ಕಾರಣದ ಯಾವ ಸ್ವರೂಪ ಏನಿದೆಯೋ, ಲಕ್ಷಣಗಳು, ಧರ್ಮಗಳು ಎಲ್ಲವೂ ಕೂಡ ಕಾರ್ಯದಲ್ಲಿ ಅನುಪ್ರವೇಶವಾಗಿರಬೇಕು. ಅದಕ್ಕೆ ತಕ್ಕಂತೆ ಈಗ ಹೇಳ್ತಾ ಇದ್ದಾರೆ, ಪ್ರವೇಶ ಮಾಡಿ, ಕಾರ್ಯಕ್ಕೆ ಪ್ರವೇಶ ಮಾಡಿ ಏನಾಯ್ತು? ಇದೆ ಯಾವುದು ಸತ್ಯಜ್ಞಾನಾನಂತ ಲಕ್ಷಣವಾದ ಬ್ರಹ್ಮವು ಸೃಷ್ಟಿಸಿ ತಾನು ಸೃಷ್ಟಿಸಿದ ಕಾರ್ಯದಲ್ಲಿ ತಾನೇ ಪ್ರವೇಶ ಮಾಡಿತೋ, ಮಾಡಿ ಏನಾಯ್ತು? ಸತ್ಯತ್ಯಭವತ್. ಇದು ಸೃಷ್ಟಿಯಲ್ಲಿರತಕ್ಕಂತಹ ವೈವಿಧ್ಯತೆ ಇದೆಯಲ್ಲ, ಬೇಕಾದಷ್ಟು ವೈವಿಧ್ಯತೆ, ಅದರಲ್ಲಿ ಎಲ್ಲವೂ ಆಯಿತು. ಇದನ್ನು ಬಿಟ್ಟು ಯಾವುದು ಇಲ್ಲ ಅಂತ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲವೂ ಎಲ್ಲ ಹೇಗೆ ಹೇಳಬೇಕು? ಎಷ್ಟು ಪಟ್ಟಿ ಮಾಡೋದು? ಪಟ್ಟಿ ಮಾಡೋದು ಸಾಧ್ಯನಾ? ಕಾರ್ಯವನ್ನ, ಈ ಬ್ರಹ್ಮದ ಕಾರ್ಯವನ್ನ, ಈ ಪ್ರಪಂಚದಲ್ಲಿ ಎಷ್ಟು ಪದಾರ್ಥಗಳಿವೆ, ಯಾವ ಯಾವ ಪದಾರ್ಥಗಳಿವೆ ಅಂತಕ್ಕಂಥದ್ದನ್ನ ಪಟ್ಟಿ ಮಾಡೋದು ಸಾಧ್ಯವ? ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು? ಸತ್ಯತ್ಯಭವತ್ ಅಂತಂದ್ರೆ ಅಂದ್ರೆ ಏನು? ಸತ್ ಅಂದ್ರೆ ಮೂರ್ತ ರೂಪ, ಯತ್ ಅಂತಂದ್ರೆ ಅಮೂರ್ತ ರೂಪ. ಏನು? ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ಎಲ್ಲೋ ದೂರದಲ್ಲಿರ್ತಕ್ಕಂಥದ್ದು, ಪರೋಕ್ಷವಾಗಿರ್ತಕ್ಕಂಥದ್ದು ಅಂದ್ರೇನು? ಪ್ರತ್ಯಕ್ಷವಾಗಿರ್ತಕ್ಕಂಥದ್ದೆಲ್ಲವೂ ಮತ್ತೆ ಪರೋಕ್ಷವಾಗಿರ್ತಕ್ಕಂಥ ಎಲ್ಲವೂ ಆಯಿತು. ಯಾವುದಾಯಿತು? ಈ ಒಂದು ಸತ್ಯಜ್ಞಾನ ಅಂತ ಲಕ್ಷಣವಾದ ಬ್ರಹ್ಮವೇ. ಮತ್ತೆ ನಿರುಕ್ತಂಚ ನಿರುಕ್ತಂಚ, ನಿರುಕ್ತ ಎಂಬುದಾಗಿ ದೇಶಿಸಿ ಹೇಳುವುದಕ್ಕೆ ಆಗುವ ಪದಾರ್ಥಗಳು ನಿಲಯನಂಚ, ಒಂದು ನಿಲಯನ, ಒಂದು ಆಶ್ರಯ ಅಂತ ಇದೆಯೋ ಅದು, ಮತ್ತೆ ಅದಿರ್ತಕ್ಕಂಥದ್ದು, ಅದಕ್ಕಿಂತ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಎಲ್ಲವೂ ಆಯಿತು ಅಂತ ಹೇಳಿ ಪ್ರಕೃತ ಅದೆಲ್ಲವನ್ನು ಕೂಡ ನಾವು ವಿಚಾರ ಮಾಡಿದ್ದಾಗಿದೆ. ಈಗ ಒಂದೇ ಒಂದು ಉಳ್ಕೊಂಡಿದೆ. ಯಾವುದದು? ನಿಲಯನಂಚ ನಿಲಯನಂಚ ಆಯ್ತು. ವಿಜ್ಞಾನಂಚ ವಿಜ್ಞಾನಂಚ ಅಂದ್ರೆ ವಿಜ್ಞಾನವೂ ಆಯಿತು, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಜ್ಞಾನವೂ ಆಯಿತು. ಏನ್ ಹಾಗಂದ್ರೆ ಅಂತ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರ. ಏನದು ಅಂತಂದ್ರೆ ನೋಡಿ, 180 ವಿಜ್ಞಾನಂ ಚೇತನಂ ಅವಿಜ್ಞಾನಂ ತದ್ರಹಿತಂ. ಇಷ್ಟೇ ಅರ್ಥ. ವಿಜ್ಞಾನ ಅಂದ್ರೆ ಚೇತನವಾಗಿರ್ತಕ್ಕಂಥದ್ದು. ಯಾಕೆ? ಅರಿವು ಅಂತ ನಮಗೆ ಆಗಬೇಕಾದ್ರೆ ಏನಾಗಿರ್ಬೇಕು? ಚೈತನ್ಯ ಇದ್ರೆ ಅರಿವು ಸಾಧ್ಯ, ಇಲ್ಲದೆ ಇದ್ರೆ ಹೇಗೆ ಸಾಧ್ಯ? ಯಾವುದೋ ಒಂದು ಪ್ರಾಣಿಗೆ ಅದಕ್ಕೆ ಚೈತನ್ಯ ಅಂದ್ರೆ ಏನು? ಜೀವ ಅನಪ್ರಾಣನೆ, ಬೆಳಗ್ಗೆ ನೋಡೋದಲ್ಲ, ಅದಿದ್ರೆ ಮಾತ್ರ ಏನಾಗುತ್ತೆ? ಆ ಅರಿವಿಕೆ ಅಂತಕ್ಕಂಥದ್ದು ಉಂಟಾಗಬಹುದು. ಅದಕ್ಕೆ ಇದೇನಿಲ್ಲ. ಹಾಗಾಗಿ ವಿಜ್ಞಾನ ಅಂತಂದ್ರೆ ಏನು? ಚೇತನ. ಮತ್ತೆ ಅವಿಜ್ಞಾನ ಅಂದ್ರೇನು? ಅದಕ್ಕೆ ವಿರುದ್ಧವಾಗಿದ್ದ ವಿಜ್ಞಾನ ಅವಿಜ್ಞಾನ, ಅದಕ್ಕೆ ವಿರುದ್ಧ ಅಚೇತನ. ಅಂದ್ರೆ ಚೇತನಾಚೇತನಾತ್ಮಕವಾಗಿರ್ತಕ್ಕಂಥ ಎಲ್ಲವೋ ಇದೇನು ಅಂದ್ರೆ ಅದಕ್ಕೆ ಮುಂದೆ ಅದೇ ಹೇಳ್ತಾರೆ, ಪಾಷಾಣಾದಿ. ಪಾಷಾಣಾದಿ
ಈ ಕಲ್ಲು ಬಂಡೆ ಅವೆಲ್ಲ ಇದೆಯಲ್ಲ ಅವು. ಈಗ ಈ ಕಲ್ಲು ಬಂಡೆನೂ ಆಯ್ತು ಎಲ್ಲ ಆಯ್ತು ಅಂತಂದ್ರೆ ಒಂದು ಸಂದೇಹ ಬರುತ್ತಲ್ಲ. ನೋಡಿ, ನೀವ್ ಏನ್ ಹೇಳಿದ್ರಿ, ಯಾವಾಗ ಕಾರಣ ಕಾರ್ಯವಾಗಿ ಪರಿಣಾಮವಾಗುತ್ತೋ ಆಗ ಏನಾಗಬೇಕು, ಕಾರಣದ ಎಲ್ಲ ಲಕ್ಷಣಗಳೂ ಕೂಡ ಅದರಲ್ಲಿ ಇರಬೇಕು. ಕಾರಣ ತನ್ನ ಲಕ್ಷಣವನ್ನ ಬಿಟ್ಟು ಕೊಡದೆ ಕಾರ್ಯವಾಗತ್ತಷ್ಟೆ. ಕಾರಣದ ಎಲ್ಲ ಪ್ರಾಪರ್ಟೀಸ್ ಅಂತ ಹೇಳ್ತಾರಲ್ಲ ಅವೆಲ್ಲ ಇದ್ದೇ ಇರಬೇಕು. ಇಲ್ಲಿ ಈ ಪರಬ್ರಹ್ಮ ಪರಮಾತ್ಮ ಕಲ್ಲು ಬಂಡೆ ಆಗೋಯ್ತು ಅಂತಂದ್ಬಿಟ್ರೆ ಪರಮಾತ್ಮ ಚೇತನ, ಈ ಕಲ್ಲು ಬಂಡೆ ಅಚೇತನಕ್ಕೆ ಉದಾಹರಣೆಯಾಗಿ ಕಲ್ಲು ಬಂಡೆ ಕೊಟ್ಬಿಟ್ರು. ವಿಜ್ಞಾನಂಚ ಅವಿಜ್ಞಾನಂಚ ಅಂತಂತ. ಇದು ಹೇಗೆ ಹೊಂದುತ್ತೆ? ಯಾವ ಕಾರ್ಯ ಅಂತ ಆಯ್ತೋ ಅದು ಅನುಸ್ಯೂತವಾಗಿ ಇದ್ದೇ ಇರಬೇಕು. ಅಲ್ಲಿಗೆ ಏನಾಯ್ತು, ಶೂನ್ಯ ಅಂತಕ್ಕಂಥದ್ದು ಅನುಸ್ಯೂತವಾಗಿ ಇರಬೇಕು. ಬಂಡೆ ಕಂದ್ರೆ ಚೈತನ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾವುದಕ್ಕೆ? ಈ ಅಚೇತನ ಅಂತ ಅನ್ನೋದಕ್ಕೆ ಉದಾಹರಣೆಯನ್ನಾಗಿ ಕೊಟ್ಟು ಚೇತನತ್ವ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ? ಚೇತನತ್ವ ಇಲ್ಲ ಅಂತ ಅಂದ್ಬಿಟ್ರೆ ಅದು ಕಾರ್ಯ ಅಂತ ಆಗೋದಿಲ್ಲ, ಪರಮಾತ್ಮ ಕಾರ್ಯ ಅಂತ ಆಗೋದಿಲ್ಲ. ಯಾಕೆ? ಆ ಲಕ್ಷಣ ಅನುಸ್ಯೂತವಾಗಿ ಇಲ್ಲ, ಸರಿತಾನೆ? ಆದರೆ ಇದನ್ನ ಹೇಗೆ ಅಂದ್ರೆ, ಇಲ್ಲಿ ಅವಿಜ್ಞಾನಂ ತದ್ರಹಿತಂ ಅಚೇತನಂ ಪಾಷಾಣಾದಿ ಅಂತ ಇದೆಯಲ್ಲ, ಇಲ್ಲಿ ಅರ್ಥ ಇಷ್ಟೇ. ಏನು? ಒಂದು ಅತ್ಯಂತ ಚೈತನ್ಯ ಯುತವಾಗಿರ್ತಕ್ಕಂತಹ ಒಂದು ಪ್ರಾಣಿಯಲ್ಲಿ ಅಂತ ಇಟ್ಕೊಳ್ಳಿ. ಇವಾಗ ಯಾವ್ದು ಜೇನು ನೊಣ ಅಂತ ಇಟ್ಕೊಳ್ಳಿ. ಜೇನು ನೊಣ ಏನಾಗ್ತದೆ, ತುಂಬಾ ಆಕ್ಟಿವ್, ಅದು ಕಾರ್ಯನಿರತವಾಗಿರುತ್ತೆ, ಹೌದ್ ತಾನೆ? ಅದರಲ್ಲಿ ಚೈತನ್ಯ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಜಾಸ್ತಿ ಏನಾಗಿದೆ, ವ್ಯಕ್ತವಾಗ್ತಾ ಇದೆ ಅಷ್ಟೆ. ನಮಗೆ ಆ ಚೈತನ್ಯ ಅಂತಕ್ಕಂಥದ್ದು ಗೋಚರವಾಗ್ತಾ ಇದೆ. ಈ ಪಾಷಾಣ ಅಂತಕ್ಕಂಥದ್ರಲ್ಲಿ ಏನಾಗಿದೆ, ಅಲ್ಲಿಯೂ ಕೂಡ ಪರಮಾತ್ಮನ ಕಾರ್ಯ ಅಂತ ಹೇಳಿದಾಗ ಈ ಚೈತನ್ಯ ಅಂತಕ್ಕಂಥದ್ದು ಇದೆ. ಆದರೆ ಅದು ಹೇಗಿದೆ, ಅದು ವ್ಯಕ್ತವಾಗುವ ಸ್ಥಿತಿಯಲ್ಲಿ ಇಲ್ಲ. ಎಷ್ಟೋ ಪದಾರ್ಥಗಳು ನಮಗೆ ವ್ಯಕ್ತವಾಗೋದೇ ಇಲ್ಲ, ಆದರೂ ಕೂಡ ಅದಿರುತ್ತೆ. ಯಾವುದು? ಅತ್ಯಂತ ಸೂಕ್ಷ್ಮವಾದ ಈ ಒಂದು ಜೀವಾಣುಗಳು, ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಜಂತ ವೈರಸ್ ಕಣಗಳು ಅಂತ ಹೇಳ್ತೇವೆ, ಅವೆಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ. ಯಾವುದವರು ಸಾಧನ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಅವಕ್ಕೂ ಕೂಡ ಚಲನ ಇರುತ್ತೆ, ಅವೆಲ್ಲ ಯಾವಾಗ ಗೊತ್ತಾಗುತ್ತೆ? ಯಾವುದು ಸಾಧನ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಹಾಗೆಯೇ ಇನ್ನೂ ಕೂಡ ನಮ್ಮ ಈ ಸಾಧನ ಯಾವುದು? ಇಂದ್ರಿಯಗಳು. ಈ ಸಾಧನದಿಂದ ಅಲ್ಲಿ ಇರತಕ್ಕಂಥ ಚೈತನ್ಯವನ್ನ ನಾವು ಗ್ರಹಿಸುವುದಕ್ಕೆ ಆಗುವುದಿಲ್ಲ ಅಂತ ಅಷ್ಟೇ ಅರ್ಥ. ಅದನ್ನ ಬಿಟ್ಟು ಏನಲ್ಲ, ಓಹೋ ಇದು ಚೈತನ್ಯ ಉದಾಹರಣೆ. ಆದ್ದರಿಂದ ಇದು ಹೇಗೆ ಪರಮಾತ್ಮನ ಕಾರ್ಯ ಅಂತ ಆಗುತ್ತೆ, ಕಾರ್ಯ ಅಂತ ಆಗಬೇಕಾದ್ರೆ ಕಾರಣದ ಒಂದು ಲಕ್ಷಣ ಇರದೆ ಚೈತನ್ಯ ಅಂತಕ್ಕಂಥದ್ದು ಅನುಸೂತವಾಗಿರ್ಬೇಕಲ್ವಾ? ಅಲ್ಲಿ ಇವೆಲ್ಲ ಅಲ್ಲ ಇದೆ, ಆದರೆ ವ್ಯಕ್ತವಾಗಿಲ್ಲ, ಅವ್ಯಕ್ತ ಸ್ಥಿತಿ ವ್ಯಾಪ್ತ. ಸತ್ಯ ವ್ಯವಹಾರ ವಿಷಯ ಅಧಿಕಾರ. ಈ ಸತ್ಯ ಅಂತಕ್ಕಂಥದ್ದೇನು ಇದ್ರೆ, ನಾವು ಈ ದೈನಂದಿನ ವ್ಯವಹಾರದಲ್ಲಿ ಏನು ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ. ಆ ಅರ್ಥದಲ್ಲಿ ಇದು ಸತ್ಯ ಅಂತ. ಯಾವ ಅರ್ಥ ಅಲ್ಲ, ಸತ್ಯಂ ಜ್ಞಾನ ಅನಂತಂ ಅಂತ ಹೇಳಿ ಆ ಅರ್ಥ ಅಲ್ಲ. ಮತ್ತೆ ಬೇರೆ ಯಾವ, ನಾವು ವ್ಯವಹಾರದಲ್ಲಿ ಯಾವುದು ಕಣ್ಣಿಂದ ಕಾಣ್ತೇವೆ, ಇಂದ್ರಿಯ ಗ್ರಾಹ್ಯ ಯಾವುದಿದೆಯೋ ಯಾಕೆ ಇದನ್ನ ಹೇಳ್ತಾ ಇದ್ದೀರಿ? ಸತ್ಯ ಅಂತಂದ್ರೆ ಬೇರೆ ಅರ್ಥ ಮಾಡಬಹುದಲ್ಲ ಅಂದ್ರೆ ಇಲ್ಲ, ಮಾಡೋದಕ್ಕಾಗೋದಿಲ್ಲ. ಯಾಕೆ? ಅಧಿಕಾರ. ಇದು ಯಾವ ಪ್ರಕರಣ? ಇದು ವ್ಯವಹಾರ ಪ್ರಕರಣ, ಹೌದ್ ತಾನೆ? ಏನು ವ್ಯವಹಾರ? ಪ್ರಪಂಚ ಅಂತಕ್ಕಂಥದ್ದು ಯಾವುದು? ವ್ಯವಹಾರಕ್ಕೆ ಇರ್ತಕ್ಕಂಥ ಭೂಮಿಕೆ. ವ್ಯವಹಾರ ಅಂದ್ರೆ
ಎಲ್ಲ ವಿಧವಾದ ಒಂದು ಕ್ರಿಯೆಗಳು, ಕ್ರಿಯಾ ಕಾರಕ ಫಲ ಇಷ್ಟೂ ಕೂಡ ಇರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ. ನಾವು ಈಗಿರ್ತಕ್ಕಂಥ ಪ್ರಪಂಚ ಹೋಗ್ತಾರೆ ಕ್ರಿಯಾ ಕಾರಕ ಫಲ. ಆದ್ದರಿಂದ ಏನಾಗುತ್ತೆ, ಈ ಒಂದು ಪ್ರಕರಣದಲ್ಲಿ ಇದನ್ನು ಹೇಳ್ತಾ ಇರೋದು ಇದು ಪ್ರಕರಣ ವ್ಯವಹಾರದ ಪ್ರಕರಣ. ಹಾಗಾಗಿ ವ್ಯವಹಾರದಲ್ಲಿ ನಾವು ಯಾವ್ದು ಸತ್ಯ ಅಸತ್ಯ ಅಂತ ಹೇಳಿತಾ ಇದ್ದೇವೋ ಅದನ್ನೇ ನಾವು ಸ್ವೀಕಾರ ಮಾಡಬೇಕು. ಸತ್ಯಂ ಪರಮಾರ್ಥ. ಯಾಕೆ ಅಂತಂದ್ರೆ ಏಕಮೇವಿ ಪರಮಾರ್ಥ ಸತ್ಯಂ ಬ್ರಹ್ಮ. ಪರಮಾರ್ಥ ಸತ್ಯ ಯಾವುದು? ಒಂದೇ ಒಂದು. ಅದೇ ಯಾವುದು? ಅದೇ ಕಾರಣ ರೂಪವಾಗಿರತಕ್ಕಂತಹ ಬ್ರಹ್ಮ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಯಾವ ಕಾರ್ಯವನ್ನೂ ಕೂಡ ಅದಕ್ಕೆ ಕಾರಣತ್ವವೂ ಇಲ್ಲ, ಸತ್ಯತ್ವವೂ ಇಲ್ಲ. ಹೀಗಾಗಿ ಇದು ಸತ್ಯ ಅಂತಂದ್ರೆ ವ್ಯವಹಾರದಲ್ಲಿ ನಾವು ಏನು ಮಾಡುವಾಗ ಸತ್ಯ ಸತ್ಯ ಅಂತ ಹೇಳ್ಬೇಕಷ್ಟೆ. ಇಹ ಪುನಃ ವ್ಯವಹಾರ ವಿಷಯಂ ಆಪೇಕ್ಷಿಕಂ ಸತ್ಯಂ. ಇಲ್ಲಿ ಇನ್ನೂ ಕೂಡ ವ್ಯವಹಾರ ವಿಷಯದಲ್ಲಿ ಯಾವುದು? ಇದು ಆಪೇಕ್ಷಿಕವಾದ ಸತ್ಯ. ಅಂದ್ರೇನು? ಈ ಸತ್ಯ ಅಂತಕ್ಕಂಥದ್ದು ಪರಮಾರ್ಥ ಸತ್ಯವಲ್ಲ. ಆ ಪರಮಾರ್ಥ ಸತ್ಯ ಯಾವುದು? ಪರಬ್ರಹ್ಮ. ಅದು ಈ ಸತ್ಯತ್ವ, ಅದರಲ್ಲಿ ಸತ್ಯತ್ವವನ್ನು ಸ್ಥಾಪನೆ ಮಾಡಬೇಕ ಯಾವ ಅಪೇಕ್ಷೆಯೂ ಇಲ್ಲ. ಆದರೆ ಇಲ್ಲಿ ಸತ್ಯ ಅಂತ ಹೇಳಿದಾಗ ಇದು ಯಾವುದೋ ಒಂದನ್ನ ಸತ್ಯ ಆದಾಗ ಯಾವ ಇನ್ನೊಂದರ ಹೋಲಿಕೆಯಿಂದ ಇದು ಸತ್ಯ ಅಂತ ಹೇಳ್ಬೇಕಂತ. ಈಗ ನೋಡಿ, ಯಾವುದೋ ಒಂದು ಪದಾರ್ಥ ಇದೆ, ಮರ ಇದೆ ಅಂತ ಹೇಳ್ಕೊಳ್ಳಿ. ಮರ ಇರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತೇವೆ. ಆ ಮರ ಇರ್ತಕ್ಕಂಥ ಸತ್ಯ ಮರ ಯಾವತ್ತ ಬಿದ್ದೋಗುತ್ತೆ. ಯಾವತ್ತು ಬಿದ್ದೋಗುತ್ತೆ? ಒಂದು ಆಲದ ಮರ ಅಂದ್ರೆ ಒಂದು 400 ವರ್ಷ ಇರಬಹುದು ಇಟ್ಕೊಳ್ಳಿ. 400 ವರ್ಷ ಆದ್ಮೇಲೆ ಬಿದ್ದೋಗುತ್ತೆ. ಆದರೂ ಕೂಡ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವಂತ. ಯಾವುದ್ರ ದೃಷ್ಟಿಯಿಂದ? ಯಾವುದು? ಅಣಬೆ ದೃಷ್ಟಿಯಿಂದ. ಅಣಬೆ ಏನಾಗುತ್ತೆ? ರಾತ್ರಿ ಹುಟ್ಕೊಳ್ಳುತ್ತೆ, ಬೆಳಗ್ಗೆ ಸತ್ತೋಗ್ಬಿಡುತ್ತೆ. ಆ ದೃಷ್ಟಿಯಿಂದ ಅದನ್ನು ಸತ್ಯ ಅಂತ. ಹಾಗೆ ಇದೆ ಇಲ್ಲಿ ವ್ಯವಹಾರ ಸತ್ಯ ಆಪೇಕ್ಷಿಕವಾದ ಸತ್ಯ. ಅದಕ್ಕೆ ಉದಾಹರಣೆ ಆಚಾರ್ಯ ಕೊಟ್ಬಿಟ್ಟಿದ್ದಾರೆ. ಮೃಗತೃಷ್ಣಿಕಾದ್ಯನೃತಾಪೇಕ್ಷೆಯ ಉದಕಾದಿ ಸತ್ಯಂ ಉಚ್ಯತೆ. ನೀರಿದೆ, ನೀರು ನೀರು ಕೊಡ್ರಿ, ಇದು ಸತ್ಯವಾದ ನೀರು ಅಂತಂತಾರೆ. ನೀರು ಸತ್ಯವಾ? ನೀರು ಕಾರ್ಯ, ಪಂಚಭೂತಗಳೇ ಒಂದು ಕಾರ್ಯ. ಅದು ಕಾರ್ಯ ಏನಾದ್ರು ಸತ್ಯ ಆಗಿರೋ ಸಾಧ್ಯನ? ಇಲ್ಲ. ಮತ್ತೆ ಯಾವುದು ಸತ್ಯ ಅಂತ ಹೇಳ್ತಾ ಇದ್ದಾರಲ್ಲ ನೀರು ಅಂತಂದ್ರೆ, ಈ ಒಂದು ಮರುಮರೀಚಿಕೆಯ ನೀರನ್ನ ಅಪೇಕ್ಷಿಸಿ ಈ ನಿಜವಾಗ್ಲೂ ಇದೆಯಲ್ಲ ಕೊಳ, ಅದು ಸತ್ಯ ಅಂತ ಹೇಳ್ತಾ ಇದ್ದೀವಿ. ಅದು ಕೊಳದ ನೀರು. ಯಾಕೆ? ಮರುಮರೀಚಿಕೆಯ ನೀರು ಅದು ನಮಗೆ ಕೇವಲ ವ್ಯಕ್ತ ಕಾಣ್ತಾ ಇದೆ ಅಷ್ಟೇ, ಭ್ರಮಾತ್ಮಕವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇದು ಭ್ರಮಾತ್ಮಕವಾದ ನೀರು. ಯಾವುದು? ಆ ಮರೀಚಿಕೆಯ ನೀರು. ಆದರೆ ಪಕ್ಕದಲ್ಲಿರತಕ್ಕಂಥ ಕೊಳದ ನೀರು ಭ್ರಮಾತ್ಮಕ ಅಲ್ಲ, ಸತ್ಯಾತ್ಮಕ, ಸತ್ಯವಾಗಿರ್ತಕ್ಕಂಥ ನೀರು ಅಂತ ಹೇಳ್ತೇವೆ ಅಷ್ಟೇ. ನಿಜವಾಗಿ ಅದು ಸತ್ಯವಲ್ಲ. ಅದನ್ನು ವ್ಯವಹಾರ ದೃಷ್ಟಿಯಿಂದ ಆಪೇಕ್ಷಿಕವಾಗಿ ಸತ್ಯ. ಅನೃತಂ ತದ್ವಿಪ, ಇದು ಸತ್ಯ ಅಂತ ಆಯ್ತು. ಇಷ್ಟರ ವ್ಯವಹಾರ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ವಿಪರೀತ ಅನೃತಂ ಅಂದ್ರೇನು? ತದ್ವಿಪರೀತ, ಇದಕ್ಕೆ ವಿರುದ್ಧವಾದೆಲ್ಲ. ಅದಕ್ಕೆ ಅದನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಯಾವುದು ವಿರುದ್ಧವಾಗಿದೆಯೋ ಅದೆಲ್ಲ ಅನೃತ ಅಂತ. ಕಿಂ ಪುನರೇತತ್ ಸರ್ವಂ ಅಭವತ್. ಈಗ ಒಂದು ಪ್ರಶ್ನೆ. ಎಲ್ಲವೂ ಆಯ್ತಲ್ಲ, ಯಾವುದು? ಈ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯತ್ಯಚ್ಚ ಸತ್ಯಂಚ ಅನೃತಂಚ ಎಲ್ಲ ಉದ್ದಕ್ಕೆ ಹೇಳ್ಕೊಂಬಂದಲ್ಲ. ಇವೆಲ್ಲ ಇದು ಯಾವುದಾದದ್ದು? ಇವೆಲ್ಲವೂ ಆಯ್ತಲ್ಲ, ಇದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಕಿಂಪನೆ ಸರ್ವಂ ಸತ್ಯ, ಇದು ಸತ್ಯಂ ಪರಮಾರ್ಥ ಸತ್ಯಂ. ಇದು ಸತ್ಯ ಅಂತಕ್ಕಂಥ ಯಾವುದು? ಪರಮಾರ್ಥ ಸತ್ಯ. ಇದೇನು? ಇದು ಆಪೇಕ್ಷಿಕವಾದ ಸತ್ಯವಲ್ಲ. ಇದು ಆಪೇಕ್ಷಿಕ
ಅಂತ ಇಲ್ಲ, ಇನ್ನೇನು ನಿರಪೇಕ್ಷ ಸತ್ಯತ್ವ ಇದೆ. ಯಾವುದನ್ನು ಅಪೇಕ್ಷಿಸ ಏನು ಇದರ ದೃಷ್ಟಿಯಿಂದ ಇದು ಸತ್ಯ ಅಂತ ಹೇಳೋ ಹಾಗೆ ಇಲ್ಲ. ಸತ್ಯ ಅಂತ ಅನ್ನೋದಕ್ಕೆ ಅಲ್ಲಿ ಬೇಕಾದ ವಿಸ್ತಾರವಾಗಿ ವಿವರಿಸಿ ಹೇಳಿದ್ರಲ್ಲಿ ಎಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಅನ್ನೋದಕ್ಕೆ ಕಾರಣ ಭಾವ ಅಂತ ಹೇಳಿ ಅವೆಲ್ಲ ಅದೇ ಅರ್ಥ. ಆಮೇಲೆ ಕಿಂ ಪುರಸ್ತತ್ ಸತ್ಯ ಪರಮಾತ್ಮ ಸತ್ಯ ಯಾವುದದು? ಅದು ಬ್ರಹ್ಮ. ಅದಕ್ಕೆ ಬ್ರಹ್ಮ ಬ್ರಹ್ಮ ಅಂತ ನಾವು ಹೇಳ್ತೇವೆ. ಬ್ರಹ್ಮ ಅಂದ್ರೆ ಯಾವುದು? ಬ್ರಹ್ಮ ಅಂತಂದ್ರೆ ನೋಡಿ ಇಲ್ಲಿ ಬಂದು ಏನು ಈ ನಾವು ಒಲ್ಲಿಯ ಪ್ರಾರಂಭದಲ್ಲಿ ಯಾವುದನ್ನ ತಿಳಿಸಿಕೊಡುತ್ತೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಪ್ರಕ್ರಿಯಿಸಿದ್ದೇವೋ ಅದು ಯಾವುದದು? ಅದರ ಅರ್ಥವನ್ನು ಹೇಳಿದ್ವಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೇಳಿ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವನ್ನು ಅತ್ಯಂತ ಹೆಚ್ಚಿನ ಫಲವನ್ನು ಪಡೆಯುತ್ತಾನೆ ಅಂತ ಹೇಳಿ ಯಾವುದಾ ಬ್ರಹ್ಮ ಅಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಎಂಬುದಾಗಿ ಲಕ್ಷಿತವಾಗಿರ್ತಕ್ಕಂತಹ ಯಾವ ಬ್ರಹ್ಮವನ್ನು ಹೇಳಿದ್ದೇವೋ ಆ ಬ್ರಹ್ಮ. ಹಾಗಾದ್ರೆ ಬೇರೆ ಬ್ರಹ್ಮನ ಇದೆಯಾ? ಇದೆಯಲ್ಲ. ಹಿರಣ್ಯಗರ್ಭನೂ ಬ್ರಹ್ಮ ಅಂತಾರೆ. ಮತ್ತೆ ಅವನಿಗೆ ಮುಂದೆ ಬರ್ತಕ್ಕಂಥ ಎಲ್ಲರಿಗೂ ಸಾಮ ಬ್ರಹ್ಮ ಬ್ರಹ್ಮ ಅಂತ ಹೇಳ್ಬಿಡ್ತಾರೆ. ಪೌರಸ್ಯ ಬ್ರಹ್ಮ ಬ್ರಹ್ಮ ಇಲ್ಲಿ ಯಾವುದಿದೆ ಅಂದ್ರೆ ಸತ್ಯಂ ಜ್ಞಾನವನಂತಂ ಎಂಬ ಒಂದು ಲಕ್ಷಣದಿಂದ ಲಕ್ಷಿತವಾಗಿರತಕ್ಕಂತಹ ಬ್ರಹ್ಮ ನಾವು ಇವಲ್ಲಿಯ ಪ್ರಾರಂಭದಲ್ಲಿ ಏನು ಹೇಳಿದ್ದೇವೋ ಅದು ಇತಿ ಪ್ರಕೃತತ್ವ. ಸತ್ಯಂ ಜ್ಞಾನಮನಂತಂ ಅಂತ ಹೇಳಿದ್ರೆ ಅದು. ಮತ್ತು ಯಸ್ಮಾತ್ ಸತ್ಯದಾಧಿಕಂ ಮೂರ್ತಾಮೂರ್ತ ಧರ್ಮಜಾತಂ ಯತ್ಕಿಂಚೇದಂ ಸರ್ವಂ ಅವಿಶಿಷ್ಟಂ ವಿಕಾರಜಾತಂ ಏಕಮೇವ ಸಚ್ಛಬ್ದವಾಚ್ಯಂ ಬ್ರಹ್ಮ ಅಭವತ್. ಈ ಬ್ರಹ್ಮ ಎಲ್ಲವಾಯ್ತು, ಈ ಬ್ರಹ್ಮ ಎಲ್ಲ ಆಯ್ತಲ್ಲ, ಯಾವುದಾದ್ರೂ ವಿವರಿಸಿ ಹೇಳ್ತಾ ಇದ್ದಾರೆ. ಇದಕ್ಕೇನು ಈ ಬ್ರಹ್ಮಕ್ಕೆ ಹೆಸರಾಯಿತು, ಇಂತಹ ಬ್ರಹ್ಮಕ್ಕೆ ಏನಂತ? ಸತ್ಯ ಸತ್ಯ ಅಂತ. ಯಾತಕ್ಕೆ ಅನ್ನೋದೇ ಸತ್ಯದ ಆಧಿಕಂ. ಸತ್ ತ್ಯತ್ ಆಧಿಕಂ. ಸತ್ತು ಆಯ್ತು, ತ್ಯತ್ತು ಆಯ್ತು. ಏನು? ಮೂರ್ತ ಅಮೂರ್ತ. ಹೌದಾ? ಮೂರ್ತ ಮೂರ್ತ ಮತ್ತೆ ಧರ್ಮಜಾತಂ. ಮೂರ್ತಾಮೂರ್ತವೆಂಬ ಧರ್ಮಗಳ ಸಮೂಹ, ಜಾತ ಸಮೂಹ, ಗುಂಪು ಯಾವುದು ಇದೆಯೋ ಅವೆಲ್ಲವೂ ಕೂಡ ಅವಿಶಿಷ್ಟಂ ವಿಕಾರಜಾತಂ, ಯಾವ ವಿಶೇಷವೂ ಇಲ್ಲದೆ ಎಲ್ಲವೂ ಕೂಡ ಬ್ರಹ್ಮದ ವಿಕಾರವೇ ಆಗಿದೆ. ಯಾವ ವಿಶೇಷನೂ ಇಲ್ಲ. ವಿಶೇಷ ಅದೇನೋ ಇಲ್ಲದೆ ಇದೊಂದು ಸ್ವಲ್ಪ ಇಲ್ಲ, ಇದು ಬ್ರಹ್ಮದ ವಿಕಾರ ಅಲ್ಲ, ಅಥವಾ ಇದು ಸ್ವಲ್ಪ ಬೇರೆಯಾಗಿ ಏನೂ ಇಲ್ಲ. ಅವಿಶಿಷ್ಟಂ ಸಮಾನವಾಗಿ ಅಂದ್ರೇನು? ಒಂದನ್ನು ಬಿಡದೆ ನಿರುಕ್ತ 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 ಸತ್ಯ ತೆತ್ತು ಎಲ್ಲ ಹೇಳಿದ್ದಲ್ಲ, ಎಲ್ಲ ಒಂದನ್ನು ಬಿಡದೆ ಎಲ್ಲವೂ ಕೂಡ ಇದು ವಿಕಾರ ಜಾತಿ. ವಿಕಾರ ಎಲ್ಲಾಗಲು ಏಕಮೇವ ಶಬ್ದವಾಕ್ಯಂ ಬ್ರಹ್ಮ. ಎಲ್ಲವೂ ಕೂಡ ವಾಕ್ಯವಾಗಿರ್ತಕ್ಕಂತಹ ಬ್ರಹ್ಮ, ಬ್ರಹ್ಮವೇ ಇವೆಲ್ಲವೂ ಕೂಡ ಆಗುತ್ತೆ. ಮತ್ತೆ ಅಲ್ಲಿ ಮುಂದೆ ಹೇಳ್ತಾ ನೋಡಿ, ತದ್ವ್ಯತಿರೇಕೇನ ಅಭಾವಾತ್ ನಾಮರೂಪ ವಿಕಾರಸ್ಯ. ಇದಕ್ಕೆ ವ್ಯತಿರಿಕ್ತವಾಗಿ ಅಂದ್ರೆ ಬ್ರಹ್ಮಕ್ಕೆ, ಈ ಇಂತಹ ಬ್ರಹ್ಮಕ್ಕೆ ವ್ಯತಿರಿಕ್ತವಾಗಿ ಯಾವ ನಾಮರೂಪಗಳೆಂಬ ವಿಕಾರವೂ ಕೂಡ ಇರುವುದಿಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ. ಯಾವುದು ಹೀಗೆ ಏನಾಯ್ತು? ಏಕಮೇವ ಅದ್ವಿತೀಯವಾದ ಬ್ರಹ್ಮ ಒಂದೇ, ಅದನ್ನೇ ನಾವು ಸತ್ಯ ಸತ್ಯ ಅಂತ ಹೇಳ್ತೇವೆ. ತಸ್ಮಾತ್ ತದ್ಬ್ರಹ್ಮ ಸತ್ಯಂ ಇತ್ಯಾಚಕ್ಷತೆ ಬ್ರಹ್ಮವಿದಃ. ಆದ್ದರಿಂದಲೇ ಈ ಬ್ರಹ್ಮವಿದರು, ಬ್ರಹ್ಮವನ್ನ ತಿಳಿದವರು, ಬ್ರಹ್ಮಜ್ಞಾನಿಗಳು ಏನೇ ಎಂಬುದಾಗಿ ಹೇಳುತ್ತಾರೆ. ಎಂತಹ ಸತ್ಯ? ನಿರಪೇಕ್ಷಕ ಸತ್ಯ. ವ್ಯವಹಾರದಲ್ಲಿರ್ತಕ್ಕಂಥ ಆಪೇಕ್ಷಿಕ ಸತ್ಯವಲ್ಲ, ನಿರಪೇಕ್ಷಕ ಸತ್ಯ. ಆಯ್ತು. ಇನ್ನು ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಷ್ಟು ಮಾತ್ರ. ಇನ್ನು ಈ ನಿರಪೇಕ್ಷಕ ಸತ್ಯ ಅಂತ ಅನ್ನೋದಾದ್ರೂ ಎಷ್ಟು ಮಟ್ಟಕ್ಕೆ ಸಮಂಜಸವಾಗುತ್ತೆ ಅಂದ್ರೆ
ಅದು ಸರಿಯಲ್ಲ. ಬ್ರಹ್ಮವನ್ನ ನಿರಪೇಕ್ಷಕ ಸತ್ಯ ಅಂತ ಹೇಳೋದು ಯಾಕೆ ಹೇಳ್ತಾ ಇದ್ದೇವೆ ಮತ್ತೆ ಅಂದ್ರೆ ಆ ಸಾಪೇಕ್ಷಕ ಸತ್ಯ ಇದೆಯಲ್ಲ, ಯಾವುದು ಆ ಬರು ಚಿಕ್ಕ ನೀರು, ಮತ್ತೆ ಈ ಒಂದು ಹಗ್ಗದಲ್ಲಿ ತೋರ್ತಾ ಇರ್ತಕ್ಕಂಥ ಹಾವು, ಕಪ್ಪೆ ಚಿತ್ರ ಬೆಳ್ಳಿ, ಮತ್ತೆ ಇನ್ನು ಬೇಕಾದಷ್ಟು ಪ್ರಪಂಚ, ಕಾರ್ಯಪ್ರಪಂಚ ಬೇಕಾದಷ್ಟಿದೆ, ಅವೆಲ್ಲವೂ ಇದೆಯಲ್ಲ. ಆ ದೃಷ್ಟಿಯಿಂದ ಕಪ್ಪೆ ಚಿತ್ರ ಬೆಳ್ಳಿ ಕಂಡು ಸೂರ್ಯನ ನೋಡ್ದ, ಓಹೋ ಇದು ಸತ್ಯವಾಗಿಯೂ ಬೆಳ್ಳಿಯೇ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟ, ಅಲ್ಲೇ ಕಾಯ್ಕೊಂಡು ನಿಂತ್ಬಿಟ್ಟ ಸಾಯಂಕಾಲ ತನಕ. ಯಾರು ನೋಡಬಾರ್ದು, ನೋಡದೆ ಇರುವ ಎಲ್ಲ ಹೊಟ್ಟೋನೆ ತಗೊಂಡ್ಬಿಡೋಣ ಅಂತ ಎಷ್ಟು ಕಷ್ಟಪಟ್ಬಿಟ್ಟ. ಆಮೇಲೆ ಏನಾಯ್ತು ನೋಡ್ದ ಕಪ್ಪೆ ಚಿಪ್ಪು. ಮತ್ತೆ ಇದನ್ನ ಆ ಕಪ್ಪೆ ಚಿಪ್ಪು ಸತ್ಯ, ಬೆಳ್ಳಿ ಸತ್ಯ ಅಂತ ತಿಳ್ಕೊಂಡಿದ್ನಲ್ಲ, ಯಾವ್ದದು ಅಂದ್ರೆ ಅದು ಆಪೇಕ್ಷಿಕ ಸತ್ಯ ಅಷ್ಟೇ. ಮತ್ತೆ ಪರಮಾರ್ಥ ಸತ್ಯ ಯಾವುದು, ನಿಜವಾದ ಬೆಳ್ಳಿ. ಹೀಗೆ ನಿಜವಾದ ಈ ಕಪ್ಪೆ ಚಿಪ್ಪಿನ ಬೆಳ್ಳಿಯ ಒಂದು ದೃಷ್ಟಿಯಿಂದ ಇವನ್ನ ಬೆಳ್ಳಿಯನ್ನ ನಾವು ನಿರಪೇಕ್ಷಕ ಬೆಳ್ಳಿ ಅಂತ ಹೇಳ್ತೇವೆ ಅಷ್ಟೆ. ಇಲ್ಲಿಯೂ ಕೂಡ ನಿರಪೇಕ್ಷಕ ಸತ್ಯ ಅಂತಂದ್ರೆ ಎಲ್ಲವೂ ಕೂಡ ಇದನ್ನ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಯಾಕೆ ಅಂದ್ರೆ ಬ್ರಹ್ಮದ ಸತ್ಯತ್ವಕ್ಕೆ ಯಾವ ಇನ್ನೊಂದರ ಅಪೇಕ್ಷೆಯೂ ಇರುವುದಿಲ್ಲ ಅಂತ ಅಪವಾದ ಮಾಡೋದಕ್ಕೋಸ್ಕರ ಅಷ್ಟೆ. ಈಗ ಒಂದು ಆ ಭಾಗ ಎಲ್ಲ ಮುಗಿಯಿತು. ಸೃಷ್ಟಿ ಶ್ರುತಿ, ಸೃಷ್ಟಿ ಶ್ರುತಿ ಆಯಿತು, ಮತ್ತೆ ಪ್ರವೇಶ ಶ್ರುತಿ ಆಯಿತು. ಮತ್ತೆ ಈಗ ಅದರ ಒಂದನ್ನ ಆ ಪ್ರಕರಣವನ್ನ ಮುಕ್ತಾಯ ಮಾಡ್ತಾ ಇದ್ದಾನೆ. ಏನು, ಅದಕ್ಕೆ ಒಂದು ತದಪ್ಯೇಶ ಶ್ಲೋಕೋ ಭವತಿ ಈ ವಿಚಾರದಲ್ಲಿ, ತದಪ್ಯ ತತ್ರಾದೇ ವಿಷಯದಲ್ಲಿ, ಈ ಸೃಷ್ಟಿ ವಿಚಾರದಲ್ಲಿ, ಪ್ರವೇಶ ಶ್ರುತಿ ವಿಚಾರದಲ್ಲಿ, ಬಹುಭವನ ಶ್ರುತಿಯ ವಿಚಾರದಲ್ಲಿ ಎಲ್ಲ ಸೇರಿಸಿ ಇದಕ್ಕೆ ಒಂದು ಶ್ಲೋಕ, ಈ ಒಂದು ಶ್ಲೋಕ ಹೇಳ್ತಾರೆ ಅಂತ ಹೇಳಿ ಯಾವುದದು ಮುಂದಿನ ಮಂತ್ರ ಹೇಳ್ತಾರೆ. ಓಂ ಅತದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ತದಾತ್ಮಾನಗಂ ಸ್ವಯಮಕುರುತ ತಸ್ಮಾತ್ ತತ್ಸುಕೃತ ಮುಚ್ಯತ ಇತಿ. ಓಂ ಅತದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ತದಾತ್ಮಾನಗಂ ಸ್ವಯಮಕುರುತ ತಸ್ಮಾತ್ ತತ್ಸುಕೃತ ಮುಚ್ಯತ ಇತಿ ಅಂತಕ್ಕಂಥ ಏನ್ ಮಾಡ್ತಾರೆ ಇಲ್ಲಿ ಒಂದು ಈ ಸಂಗ್ರಹ ರೂಪವಾಗಿ ಪ್ರತಿಯೊಂದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಸದ್ವಾ ಇದಮಗ್ರ ಆಸಿ, ಅಸತ್ ವಾ ಇದಂ ಅಗ್ರೆ ಆಸಿ ಅಂದ್ರೆ ಏನು, ವಾ ಅಂತಂದ್ರೆ ವೈ ಅಂತಕ್ಕಂಥ ಅಸತ್ ಇದಂ ಅಗ್ರೆ ಆಸೀತ್. ವೈ ಅಂತಂದ್ರೆ ಯಾವ ಅರ್ಥ ಅಂದ್ರೆ ಅವಧಾರಣಾರ್ಥ ವೈ ಶಬ್ದ. ಅದೇನು, ಅಸತ್ ಏವ ಅಂತ ಅರ್ಥ. ಅಸತ್ ಏವ ಇದಂ ಅಗ್ರೆ ಆಸಿ. ಅಗ್ರೆ ಇದಂ ಅಂತಂದ್ರೆ ಈ ನಾಮರೂಪಾತ್ಮಕಂ ಜಗತ್. ಅಗ್ರೆ ಅಂದ್ರೇನು, ಸೃಷ್ಟೇ ಪೂರ್ವಂ ಸೃಷ್ಟೇ ಪ್ರಾಕ್ ಅಂತ. ಸೃಷ್ಟಿಗಿಂತ ಮೊದಲು ಎಲ್ಲ ಇದಂ ಅಂದ್ರೇನು, ಇದಂ ಸರ್ವಂ ನಾಮರೂಪಾತ್ಮಕಂ ಜಗತ್ ಇತ್ಯರ್ಥ. ಎಲ್ಲವೂ ಕೂಡ ಅಸತ್ತಾಗಿದ್ದಿತು, ಅಸತ್ತಾಗಿತ್ತು. ಇದೆಲ್ಲ ಏನಾಗಿತ್ತು, ಅಸತ್ತಾಗಿತ್ತು. ಈಗ ಈ ಬೆಳಗ್ಗೆ ತರ ನಾವೆಲ್ಲ ವಿಚಾರ ಮಾಡೋದಲ್ಲ ವಿಸ್ತಾರವಾಗಿ, ಎಲ್ಲ ಏನಾಗಿತ್ತು, ಅಸತ್ತಾಗಿತ್ತು. ಅಸತ್ತು ಏನು ಅಂತಕ್ಕಂಥ ಇದು ಮುಂದೆ ಭಾಷೆ ಹೇಳ್ತಾವ. ಹಾಗೆ ತಥೋ ವೈ ಸದಜಾಯತ, ಈ ಅಸತ್ತಿನಿಂದ, ತಸ್ಮಾತ್ ಅಂದ್ರೆ ತತಃ, ತಸ್ಮಾತ್ ಅಸತಃ ಇತ್ಯರ್ಥ. ಅಸತಃ ಆ ಅಸತ್ತಿನಿಂದ ಏನಾಯ್ತು, ಸತ್ ಅಜಾಯತ, ಸತ್ತು ಹುಟ್ಟಿತು. ಮತ್ತೆ ತತ್ ಆತ್ಮಾನಂ ಸ್ವಯಂ ಅಕುರುತ, ಅದೇನಾಯ್ತು, ತಾನೇ ಉಂಟು ಮಾಡಿಕೊಂಡು ಬಿಟ್ಟಿತು. ಏನೋ ಎಲ್ಲ ಅರ್ಥ. ಇದು ಇದು ಈ ಮಟ್ಟ ಸೃಷ್ಟಿಗಿಂತ ಮುಂಚೆ ಇತ್ತಲ್ಲ, ಅದು ಏನಾಯ್ತು, ತನಗೆ ತಾನೇ ಉಂಟು ಮಾಡಿಕೊಂಡಿತು ಅಂತ ಅನ್ನುವಾಗ
ಯಾವ ಉಪಾದಾನವನ್ನು ಬಯಸಲಿಲ್ಲ ಅಂತ ಅರ್ಥ ಅಷ್ಟೇ. ಏನಾದ್ರೂ ಮಾಡ್ಬೇಕಾದ್ರೆ ಉಪಾದಾನ ಬೇಕಲ್ಲ. ಯಾವ ಮತ್ತೊಂದು ಉಪಾದಾನವನ್ನು ಕೂಡ ಸ್ವೀಕರಿಸಲಿಲ್ಲ. ಇದ್ಯಾವುದಿದು? ಇದು ಉಪಾದಾನ ಕಾರಣವೂ ಹೌದು, ಮತ್ತೆ ನಿಮಿತ್ತ ಕಾರಣವೂ ಹೌದು. ಯಾವುದು? ಸೃಷ್ಟಿ ಪ್ರಾಕ್, ಸೃಷ್ಟಿಗಿಂತ ಮುಂಚೆ ಯಾವುದದು? ಅದೇ ಬ್ರಹ್ಮ ಇತ್ತಲ್ಲ, ಯಾವುದೋ ಒಂದು ಬ್ರಹ್ಮ ಇತ್ತಲ್ಲ, ಅದು ಏನಾಗಿತ್ತು? ಈ ಒಂದು ತನಗೆ ನಿಮಿತ್ತ ಕಾರಣವೂ ಮತ್ತೆ ಉಪಾದಾನ ಕಾರಣವೂ ಎರಡೂ ಆಯಿತು. ಹಾಗಾಗಿ ಇದಕ್ಕೆ ಹೇಳಾಯಿತು ನಿಮಿತ್ತೋಪಾದಾನ ಕಾರಣ. ಯಾವುದು? ಈ ಒಂದು ಬ್ರಹ್ಮ ಅಂತಕ್ಕಂಥದ್ದು ನಿಮಿತ್ತೋಪಾದಾನ ಕಾರಣ. ನಿಮಿತ್ತವು ಆದ್ರೆ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ. ಇದು ಯಾವುದು ಪರಮಾರ್ಥವಲ್ಲ. ಬ್ರಹ್ಮವು ನಿಮಿತ್ತ ಕಾರಣವೂ ಅಲ್ಲ, ಉಪಾದಾನ ಕಾರಣವೂ ಅಲ್ಲ, ಇದ್ರ ಕಾರ್ಯವೂ ಅಲ್ಲ ಜಗತ್ತು. ಅದು ಪರಮಾತ್ಮ ಮುಂಚೆ ಹೇಳ್ತಾರೆ, ಮುಂದೆ ಬರುತ್ತೆ. ಮತ್ತು ಆ ತಸ್ಮಾತ್ ತತ್ ಸುಕೃತ ಮುಚ್ಯತೆ, ತಸ್ಮಾತ್ ಆದ್ದರಿಂದಲೇ ತತ್ ಸುಕೃತ ಉಚ್ಯತೆ, ಅದು ಸುಕೃತ ಎಂದು ಹೇಳಲ್ಪಡುತ್ತದೆ ಅಂತ ಹೇಳಿದ್ರು. ಈಗ ಇದರ ಒಂದು ಭಾಷ್ಯ ಭಾಗ ಇದೆ, ಅಲ್ಲಿ ಈ ಸಂಬಂಧ ಮಾತ್ರ ಹೇಳಿ ಆ ಭಾಷ್ಯ ಭಾಗ ನೋಡಿ. ಏನಿದು? ಯಾತ್ರೆ ಇದು ಪ್ರಾರಂಭ ಆದದ್ದು ಎಲ್ಲಿ ನೋಡಿ. ಅಥಾತೋನು ಪ್ರಶ್ನ ಅಂತ ಹೇಳಿ ಈಗ ಈ ಅನುಪ್ರಶ್ನೆಯು ಪ್ರಾರಂಭವಾಗ್ತಾ ಇದೆ. ಏನದು ಅನುಪ್ರಶ್ನೆಯಲ್ಲಿ ಬಂದಿದ್ದು? ಈ ಬ್ರಹ್ಮವು ಇದೆಯಾ ಅಥವಾ ಇಲ್ಲವಾ ಎಂಬತಕ್ಕಂಥ ದೊಡ್ಡ ಪ್ರಶ್ನೆ ಬಂದಿತ್ತು. ಅನುಪ್ರಶ್ನೆ ಹಿಂದಿನ ಅನುಸರಿಸಿ ಪ್ರಶ್ನೆ ಬಂದಿತ್ತು. ಅಲ್ಲಿಂದ ಪ್ರಾರಂಭವಾಯಿತು ಇದು ಪ್ರಕರಣ. ಪ್ರಾರಂಭವಾಗಿ ಬ್ರಹ್ಮವು ಇದೆಯೋ ಇಲ್ಲವೋ ಎಂಬುದನ್ನು ಸಂಶಯಿಸಿ ಏನ್ ಮಾಡಿದ್ರು? ಮುಂದೆ ಯಾವುದನ್ನು ಹೇಳಬೇಕು? ಹೌದಪ್ಪ ಬ್ರಹ್ಮವು ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಹೌದ್ ತಾನೆ? ಹಾಗೆ ಮಾಡಲಿಲ್ಲ ಶ್ರುತಿ. ಏನ್ ಮಾಡಿದ್ರು? ಬ್ರಹ್ಮವು ಇದೆಯೋ ಇಲ್ಲವೋ ಅಂತ ಕೇಳಿದ್ರೆ ಶ್ರುತಿ ಏನ್ ಮಾಡ್ಬಿಡ್ತು? ಓಹೋ ಅಂದ್ಬಿಟ್ಟು ಸೋ ಕಾಮಯತಾ ಬಹುಶ್ಯಾಂ ಪ್ರಜಾಯೇತಿ, ಅವನು ಕಾಮಿಸಿದನು, ನಾನು ಬಹು ಆಗುವೆನು, ನಾನು ಪ್ರಜೆಗಳನ್ನು ಉತ್ಪತ್ತಿ ಮಾಡುವೆನು, ಸೃಷ್ಟಿ ಮಾಡುವೆನು ಅಂತ. ಅಲ್ಲದೆ ಈ ಅವನ ಪ್ರಶ್ನೆಗೂ ಉತ್ತರಕ್ಕೂ ಏನು ಸಂಬಂಧನ ಇರಲ್ಲ ಅಂತಂದ್ರೆ, ಇಲ್ಲಿಯೂ ಕೂಡ ಏನ್ ಮಾಡ್ತು? ಈ ಒಂದು ಈ ಸೃಷ್ಟಿ ಶ್ರುತಿ, ಬಹುಭವನ ಶ್ರುತಿ, ಪ್ರವೇಶ ಶ್ರುತಿ ಇವೆಲ್ಲ ಹೇಳ್ಕೊಂಡು ಬಂದಿರಲ್ಲ ಇಲ್ಲಿ. ಅದನ್ನು ಯಾತಕ್ಕೆ ಹೇಳಿದ್ರು ಅಂದ್ರೆ, ಈ ಬ್ರಹ್ಮವು ಈ ಎಲ್ಲ ಕಾರಣದಿಂದ ಇದೆ ಎಂಬುದನ್ನು ಸಿದ್ಧ ಮಾಡುವುದಕ್ಕಾಗಿ ಹೇಳಿದ್ದು ಅಷ್ಟೇ. ಇದು ಇನ್ನೇನು ಕೂಡ ಏನು ಸೃಷ್ಟಿ ಮಾಡಿತು, ಅದು ಪ್ರವೇಶ ಮಾಡಿತು, ಮತ್ತೆ ಅದು ಬಹುವಾಯಿತು. ಇವಕ್ಕೆಲ್ಲ ತಾತ್ಪರ್ಯ ಅಲ್ಲ. ಇದಕ್ಕೆಲ್ಲ ಯಾವ ಪರಮಾರ್ಥವಾಗಿ ತಾತ್ಪರ್ಯ ಅಲ್ಲ. ಏನಿದೆ ತಾತ್ಪರ್ಯ? ಬ್ರಹ್ಮವು ಇದೆ ಎಂಬುದಾಗಿ ಸಿದ್ಧ ಮಾಡುವುದಕ್ಕೋಸ್ಕರ ಈಗ ಹೇಳ್ತಾ ಇದ್ದಾರೆ. ಅದು ಆ ಒಂದು ದೃಷ್ಟಾಂತ, ಆ ಒಂದು ಉಪಕ್ಷಾರ್ಥವಾಗಿ ಆ ಬಹುಭವನ ಶ್ರುತಿ ಅವೆಲ್ಲ ಹೇಳಿದ್ರು ಇದೆ ಅಂತಾನೆ. ಆದರೆ ನೇರವಾಗಿ ಏನು ಹೇಳುವುದಿಲ್ಲ. ಅವನು ಯೋಚಿಸಿದನು, ಬಹುವಾಗುವುದನು, ಇದೆಲ್ಲ ಈ ತರ ಒಂದು ಹೇಳಿ ಅಲ್ಲಿ ಇದೆ ಅಂತ ಸಿದ್ಧ ಮಾಡಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ? ಪ್ರಶ್ನೆ ಪ್ರತಿವಚನ ವಿಷಯ ಏತದುಕ್ತಂ, ಅದಕ್ಕೆ ಉತ್ತರ ಪೂರ್ವಕವಾಗಿ ಏನ್ ಹೇಳಿದರೆ, ಸೋ ಕಾಮಯತ ಬಹುಶ್ಯಾಂ ಪ್ರಜಾಯೇ ಏತಿ ಅಂತ ಹೇಳ್ಬಿಟ್ರು. ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ಏತದುಕ್ತಂ ಅದಕ್ಕೆ ಉತ್ತರ ರೂಪವಾಗಿ ಹೇಳಿದ್ರು. ಆತ್ಮ ಅಕಾಮಯತ ಸಹ ಆತ್ಮ ಅಕಾಮಯತ, ಅವನು ಯೋಚಿಸಿದನು ಬಹುಶ್ಯಾಂ ಬಹು ಆಗುವೆನು ಅಂತ.
ಅಂತ ಇದನ್ನ ಹೇಳಿ ಇದನ್ನ ಈಗ ಆ ಪ್ರಶ್ನೆಯನ್ನು ತಗೊಂಡು ಆ ಅನುಪ್ರಶ್ನೆಯನ್ನು ತಗೊಂಡು ಅದಕ್ಕೆ ಈ ಭಾಗದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಆಯ್ತು. ಅದ್ರ ಇದು ತಾತ್ ಉಪಸಂಹಾರ ರೂಪ. ಉಪಸಂಹಾರ ರೂಪವಾಗಿ ಸಿದ್ಧವಾಗಿ ಏನಾಯ್ತು, ಬ್ರಹ್ಮವು ಇದೆ ಎಂಬುದಾಗಿ ಸಿದ್ಧವಾಯಿತು. ಅಲ್ಲಿಗೆ ಈ ಪ್ರಕರಣ ಮುಗಿಯಿತು. ಇಲ್ಲಿ ಆ ಉಪಸಂಹಾರ ರೂಪವಾಗಿ ಹೇಳ್ತಾ ಇದ್ದಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.